ನೋಡು ಹೊಡಿಬೇಕು ಬಿಡ್ಬೇಕು ಮೇಡಮ್ ಬಾಲೆ ನೀರು ಕುಡಿಯೋದು ತೋರಿಸ್ಬೇಕಲ್ಲ ನಾನು ನೀರು ಕುಡಿಯತ್ತೀನಿ 50% ಬೆಟ್ಟ ಹತ್ತಿ ಬಂದಿದ್ದೀವಿ. ಅದಾದ್ಮೇಲೆ ಇಲ್ಲಿ ಅರ್ಧದಲ್ಲಿ ಒಂದು ಶಿವ ಪಾರ್ವತಿ ದೇವಸ್ಥಾನ ಕಾಣಿಸುತ್ತೆ ನೋಡಿ. ಹಂಗೆ ಇಲ್ಲಿ ಜಾಸ್ತಿ ಮಂಗಗಳು ಜಾಸ್ತಿ ವಾಸ ಮಾಡ್ತವೆ ನೋಡಿ. ಅಲ್ಲಿ ಮಂಗಗಳೆಲ್ಲ ಕೂತವೆ. ಶಿವ ಪಾರ್ವತಿ ನೋಡ್ಕೊಳ್ಳಿ. ಇವಾಗ ಇಲ್ಲಿಂದ ಹೋಗ್ಬೇಕು ಗೈಸ್. ಇಲ್ಲಿ ನೋಡಿ, ಇಲ್ಲಿ ವೀರೇಶ್ದು ತಮ್ಮ ಏನೋ ಸೌತೆಕಾಯಿ ತಿಂತವನೆ. ಯಾವ್ದು ಕಲ್ಲಂಗಡಿ ತಿಂತಾನೆ. ಗೈಸ್ ಇವಾಗ ಇಲ್ಲಿಂದ ಗೈಸ್ ಇಲ್ಲಿಂದ ಯಾರೇ ನೀನು ಗೈಸ್ ಇಲ್ಲಿಂದ ಮಾತ್ರ ಇಲ್ಲಿ ಅಲ್ಲಿ ನೋಡಿ ಬೆಟ್ಟ ಕೂಡ ಕಾಣೋದು ಗೈಸ್. ನೋಡಿ ಏನು ಕಾಣಿಸ್ತಾ ಇಲ್ಲ ಇವಾಗ ಅಲ್ಲಿ ಮೇಲ್ಗಡೆ ಹೋಗಕ್ಕೆ. ಅಂದ್ರೂ ನಾವು ಹೋಗ್ತಾ ಇದೀವಿ. ಮತ್ತೆ ಇನ್ನೊಂದು ಏನು ಅಂದ್ರೆ ನೋಡಿ ಗೈಸ್ ಮಾತ್ರ ಇಲ್ಲಿಂದ ಮಾತ್ರ ಗೈಸ್ ಬೆಟ್ಟ ಹತ್ತಕ್ ಮಾತ್ರ ಅಲ್ಲಿ ಕಷ್ಟ ಆಗಿರುತ್ತೆ. ಇಲ್ಲಿ ಗಂಟೆ ಹೆಂಗೋ ಹತ್ಕ ಬಂದ್ವಿ. ಇಲ್ಲಿಂದ ಒಂದ್ ಸ್ವಲ್ಪ ಕಷ್ಟ ಅನ್ಸುತ್ತೆ. ನೋಡೋಣ. ಇಲ್ಲಿಂದ ಇದು ಅರ್ಧದಿಂದ ವ್ಯೂ ಪಾಯಿಂಟ್ ಈ ತರ ಕಾಣಿಸುತ್ತೆ. ಜಯಪಾಲ್ ಯಾವ ತರ ಕಾಣಿಸ್ತೈತೆ? ಇವಾಗ ಅಲ್ಲಿ ಒಂದು ಕಲ್ಲಿದೆಯಲ್ಲ, ಇಲ್ಲಿಗೆ ಹೋಗ್ಬೇಕು ನಾವ್ ಇವಾಗ. ಅಲ್ಲಿ ಸಖತ್ ತಮ್ಮ ವೀರೇಶ್ ಬರ್ತಾ ಇದೆ. ಬ್ಯಾಗ್ ತೆಗಿತಿರೋದಕ್ಕೆ ಅಲ್ಲ, ವೀರೇಶ್ ಬ್ರದರ್ ಅಲ್ಲ ಕುತ್ಕೊಂಡು ವೇಟ್ ಮಾಡ್ತಾವ್ರೆ. ಮತ್ತೆ ಬ್ಯಾಗ್ ಎಲ್ಲ ಚೆಕ್ ಮಾಡ್ತೈತೆ. ಮಚಾ ಏನ್ ತಗೊಂಡು ಹೋಗೋಣ ಹೋಗು ಇಡಿ ಗೈಸ್ ಬ್ಯಾಗ್ ಎಲ್ಲ ಕಿತ್ಕೊಂಡು ತಿಂತೈತೆ. ಅಣ್ಣ ಸಾಕು ಚಶ್ಮಾಡಿ ತೊಗೊಂಡು ನಾವು ನಡೀತಾನೆ ನೋಡಮ್ಮ. ಇಲ್ಲ ಎಷ್ಟು ಚಲೋ ಚೆಕ್ ಮಾಡತ್ತದ ಅವನು. ತಗೊಂಬಲ್ಲಿ ತೋವಾ ತೋರ್ಸು. ಬ್ಯಾಗ್ ಯಾರ್ದೈತೆ ತೋರ್ಸೋದು. ಸಾಕು. ಅಲ್ಲಿ ನೋಡಿ ಹೆಂಗ್ ಹೆಂಗ್ ಇಟ್ಕೊಂಡತ್ ಇಲ್ಲಿ. ನನ್ ಜಾಕೆಟ್ ಈ ಕಡೆ ಎಷ್ಟು ಇಟ್ಕೊಂಡತ್ ನೋಡ್ಲಿ. ಬ್ಯಾಗ್ ಯಾವ ತರ ಚೆಕ್ ಮಾಡ್ತೀನಿ ನೋಡಿ ಗೈಸ್. ಹಾರ್ ಹೋಯ್ತಂದ್ರೆ ಹೋಯ್ತೀನಿ. ನೀಟಾಗಿ ಪ್ಯಾಕ್ ಮಾಡತ್ತದ ಮತ್ತೆ. ಜೇಬಲ್ಲಿ ಏನಿಲ್ಲ ಬಿಡು ಯಪ್ಪ. ಅಣ್ಣ ಪ್ಲೀಸ್ ಅಣ್ಣ ಇಷ್ಟವರೆಗೂ ಬ್ಯಾಗ್ ಎಲ್ಲಾನು ಓಪನ್ ಮಾಡ್ಬಿಟ್ಟು ಎಲ್ಲಾನು ಕಿತ್ತಾಕ್ ಹೋಯ್ತು. ಪಾಪ ನಮ್ ವೀರೇಶ್ ಎಲ್ಲಾನು ಜೋಡಿಸ್ತಾವನೆ. ಅಲ್ಲಿ ಇನ್ನೊಂದು ಬತ್ತು ಇವಾಗ ಯಾವ ತರ ಗುರೈತೈತೆ. ಗೈಸ್ ಮರಿ ನೋಡಿ ಯಾವ ತರ ಹೋಗ್ತೈತೆ. ಆಕ್ಚುಲಿ ಇಲ್ಲಿಂದ ಈ ಬೆಟ್ಟ ಹತ್ತ ಸ್ಟಾರ್ಟ್ ಆಗೋದು. ಅಲ್ಲಿಂದ ಬರ್ಬೇಕಾದ್ರೆ ಒಂದ್ ಸ್ವಲ್ಪ ಸಮತಟ್ಟವಾಗಿತ್ತು ಜಾಗ. ಇವಾಗ ಇಲ್ಲಿಂದ ಫುಲ್ಲು ಕಡ್ದಾಗಿರುತ್ತೆ. ಅಂದ್ರೆ ಮೀನ್ಸ್ ನೋಡಿ ಈ ತರ ಇರುತ್ತೆ. ಹಿಂಗ್ ಹತ್ಬೇಕು ಇವಾಗ. ನೋಡೋಣ ಹತ್ತವ್ರೆ ಫ್ರೆಂಡ್ಸ್ ಎಲ್ಲ. ಗೈಸ್ ನಾನಿದು ಸೆಕೆಂಡ್ ಟೈಮ್ ಬರ್ತಾ ಇರೋದು. ಹತ್ತಿದ್ದೀನಿ ಫಸ್ಟ್ ಟೈಮು. ಈ ತರ ಇದೆ. ಯಾಕಡ ನೀನೇನು ಹೇಳ್ಬೇಕು ಗೈಸ್. ಇಲ್ಲಿ ಈ ತರ ಹತ್ಬೇಕು ಗೈಸ್. ಅಂದ್ರೆ ಗ್ರಿಪ್ಪಿಗೆ ಐತೆ. ಬಟ್ ಹತ್ತೋದಿಕ್ಕೆ ಮಾತ್ರ ಸ್ವಲ್ಪ ಕಷ್ಟ ಅನಿಸುತ್ತೆ. ನೋಡಿ ನೋಡಿ ಗೈಸ್ ಈ ಥರ ಎಲ್ಲ ಐತೆ. ಹಿಂಗೆ ಹಿಂಗೆ ಹತ್ಬೇಕು. ಹಿಂಗೆ ಗೈಸ್ ಹತ್ತೋದಿಕ್ಕೆ ಮಾತ್ರ ಸಖತ್ ಕಷ್ಟ ಐತೈತಿ ಇಲ್ಲಿಂದ. ಅದು ಕ್ಯಾಮ್ರಾ ಬೇರೆ ಹಿಡಿದಿದ್ದೀನಿ. ಈ ಥರ ಐತೆ. ಎಲ್ಲ ಫ್ರೀಯಾಗಿ ಹತ್ತವ್ರೆ. ನಾನು ಕ್ಯಾಮ್ರಾ ಹಿಡ್ದಿದ್ದೀನಲ್ಲ, ಹತ್ತಕ್ಕೆ ಒಂದು ಸ್ವಲ್ಪ ಕಷ್ಟ ಆಯ್ತೈತೆ.
It is just warm up because we want to climb Haryana Fort. ನಾನು ಮೌಂಟ್ ಎವರೆಸ್ಟ್ ಹೇಳಬೇಕು ಅಂತ ಮಾಡೇನಿ. ನೋಡಿ ಈ ಥರ ಇರ್ತಿಂಗೆ ಬರೋದಕ್ಕೆ ಎಲ್ಲ ಫ್ರೀಯಾಗೆ ಹತ್ತುತ್ತವ್ರೆ. ನನಗೆ ಎತ್ತೋದಕ್ಕೆ ಸ್ವಲ್ಪ ಕಷ್ಟ ಆಯ್ತೈತೆ. ಈ ಥರ ಕಲ್ ಮೇಲೆಲ್ಲ ಹತ್ಬೇಕು ಗೈಸ್. ವಾಪಸ್ ಹೋಗೋಣ. ಗೈಸ್ ಇಲ್ಲಿ ಇವಾಗ ಮಳೆಗಾಲ ಅಲ್ವಾ, ಸ್ವಲ್ಪ ನೀರೆಲ್ಲ ಇಲ್ಲಿ ಬೇಸಿಗೆ ಟೈಮಲ್ಲಿ ಹಿಂಗೆಲ್ಲ ಇರಲ್ಲ. ಇಲ್ಲೆಲ್ಲ ನೋಡಿ ಇದೆಲ್ಲ ನೀರು ಹರಿತಾರಲ್ಲ. ಗ್ರಿಪ್ ಐತೆ ಹಿಡ್ಕೊಳಕ್ಕೆ, ಹಿಡ್ಕೊಂಡು ಹತ್ಬೋದು. ಆದರೂ ತುಂಬ ಕಷ್ಟ ಐತೆ. ಮಾತಾಡ್ಕೊಂಡು ಹತ್ತೋದು ಭಾರಿ ಕಷ್ಟ ಆಗೈತೆ. ಈ ಥರ ಟ್ರೆಕ್ಕಿಂಗ್ ಮಾಡೋರು ಬ್ಲಾಗರ್ಸ್ ಎಲ್ಲ ಯಾವ ಥರ ಕಷ್ಟಪಡ್ತಾರೆ ಅಂತ ಇವಾಗ ಗೊತ್ತಾಯ್ತೈತೆ ಗೈಸ್. ನಾವೇನೋ ಒಂದು ಸ್ವಲ್ಪ 15 ನಿಮಿಷ 20 ನಿಮಿಷ ವೀಡಿಯೋ ಇರುತ್ತೆ ಅಂತ ನೋಡ್ತೀವಿ, ಬಟ್ ಅವ್ರ ಕಷ್ಟ ಇಷ್ಟೈತೆ ಅಂತ ಇವಾಗ ನನಗೆ ಗೊತ್ತಾಯ್ತೈತೆ. ಸುಸ್ತಾಗ್ಬಿಟ್ಟಿದೆ. ಲಾಸ್ಟಲ್ಲಿ ಉಳ್ದವ್ ನೀನು. ಏನಾಯ್ತು? ಇಲ್ಲಿ ಬಂದರೆ ಸ್ವಲ್ಪ ಕುತ್ಕೊಂಡು ವಿಶ್ರಾಂತಿ ಎಲ್ಲ ಪಡಿಬೋದು. ಇಲ್ಲಿ ಇವಾಗ ಮಾತ್ರ ನೋಡಿ ಫಾಗ್ ಯಾವ ಥರ ಇದೆ ಅಂತ ಮೇಲ್ಗಡೆ ನೋಡೋಕ್ಕಾಗೋದು ಬರೀ ಮಳೆಗಾಲದ ಟೈಮಲ್ಲಿ ಮಾತ್ರ. ಕಲ್ಲನ್ನೇ ಈ ಥರ ಮೆಟ್ಲು ಥರ ಕಿತ್ತಿದ್ದಾರೆ. ಅದೊಂದು ಇದಕ್ಕೆ ಈ ಕಲ್ಲನ್ನ ಕಿತ್ತಿದವರಿಗೆ ನಮಸ್ಕಾರ ಹೇಳ್ಬೇಕು ಗೈಸ್. ಈ ಥರ ಇದೆ. ನಡ್ಕೊ ಬರ್ತಾರೆ ನೋಡಿ. ಇಜ್ಜಾರೆಲ್ಲ ನಡ್ಕೊಂಡು ಹೋಗಿ ಮೇಲ್ಗಡೆಗೆ ಹೋಗಿ ಕೂತಾರೆ. ಇವಾಗ ಇನ್ನು ಹೋಗ್ತಾ ಇದ್ದೀವಿ. ಏನು ಎನರ್ಜಿ ಆಗಿದ್ದಾರೆ. ಗಂಟ್ಲು ಮಾತ್ರ ಸಖತ್ ವಾಯ್ಸ್ ಕೇಳಿಸ್ತಾ ಇದೆ ಏನೋ ಗೊತ್ತಿಲ್ಲ. ಯಾವ ಥರ ಕೆಳಗಡೆ ನೋಡಿ ಏನು ಕಾಣಿಸ್ತಾ ಇಲ್ಲ. ಹೋಗೋರೆ ಇನ್ನೊಬ್ಬ ಕೆಳಗಡೆ ಕುತ್ಕೊಂಡವ್ರೆ. ಅವನಿಗೆ ನಿಂತಾನು ಗೊತ್ತಾಗಿಲ್ಲ. ಕಾಲ್ ಭಾಗ ಅಷ್ಟು ಎತ್ತಿತ್ತು, ಸುಸ್ತಾಯ್ತೈತೆ ಅಂತ ಕುತ್ಕೊಂಡವ್ರೆ. ಇವಾಗ ಅಂತ ಇದೆ, ಅಲ್ಲಿಗೆ ಬಂದಿದ್ದೀವಿ. ಅಲ್ಲಿಂದ ಸ್ವಲ್ಪ ಅಷ್ಟೇ ಇರೋದು. ಅದನ್ನ ತೋರ್ಸ್ಕೊಂಡಂಗೆ ಮೇಲ್ಗಡೆ ನಾಳೆ ಮೊದಲೇ ಹೋಗವನೆ, ಹೋಗ್ಬಿಟ್ಟು ಆಯ್ ಮಾಡ್ತಾವನೆ. ನಾವಿನ್ನೂ ನಡ್ಕೊಂಡು ಹೋಗ್ತಾ ಇದೀವಿ. ಬಸವಣ್ಣನ ಸ್ಟ್ಯಾಚು ನೋಡ್ಬಿಟ್ಟು ಅದರಿಂದ ಮೇಲೆ ಇನ್ನೂ ದೇವಸ್ಥಾನ ಇದಾವೆ, ಅದನ್ನ ನೋಡೋಣ. ಇವಾಗ ಹೋಗ್ತಾ ಇದೀವಿ. ಅಲ್ಲಿ ಮೇಲ್ಗಡೆಗೆ ಹೋಗ್ತೀನಿ, ಅಲ್ಲೂ ತೋರಿಸ್ತೀನಿ. ಮತ್ತೆ ಗೈಸ್ ನಾನು ಅವಾಗಲೇ ಹೇಳಿದ್ದೆ ನಿಮಗೆ, ಈ ಬೆಟ್ಟದಲ್ಲಿ ಜಾಸ್ತಿ ಕೋತಿಗಳು ವಾಸವಾಗಿವೆ ಅಂತ. ಅದಕ್ಕೆ ಕಾರಣ ಇಲ್ಲೇ ನೋಡಿ, ಎಲ್ಲ ಅಲ್ಲಿ ಕೂತಿದ್ದಾವೆ. ಇವಾಗ ಸುಸ್ತಾಗಿ ಕೂತಾನೆ. ಬಂದಿದ್ದು ಬೇಸಿಗೆ ಟೈಮಲ್ಲಿ ಬಂದಿದ್ವಿ. ಬೇಸಿಗೆಗಿಂತ ಇವಾಗ ಮಾತ್ರ ಸಖತ್ತಾಗೈತೆ. ಫಾಗ್ ಕಾಣಿಸ್ತಿದೆ, ಫುಲ್ಲು ವೆದರ್ ಎಲ್ಲ ಸಖತ್ತು ಕೂಲಾಗೈತೆ. ಬಟ್ ನಾವಿವಾಗ ಇದರಿಂದ ಬೇಗ ಮಳೆ ಬರೋ ಹೊತ್ತಿಗೆ ಇಳಿದು ಹೋಗ್ಬೇಕು. ಹಣ ಇದೆಯಲ್ಲ ಅಲ್ಲಿಗೆ ಹತ್ತಾನ, ಅಲ್ಲಿಗೆ ಈ ಥರ ಹತ್ಬೇಕು ನೋಡಿ. ಹತ್ಕೊಂಡು ಹೋಗ್ಬೇಕಿಲ್ಲಿ ನೋಡಿ. ಈ ಥರ ಇದೆ ಇಲ್ಲಿ ಕಲ್ ಮೇಲೆಲ್ಲ ಈ ಥರ ಹತ್ಕೊಂಡು ಹೋಗ್ಬೇಕು. ಬಸ್ ಇಲ್ಲಿ ಏನೋ ಶಾಸನ ಐತೆ, ಹಿಂದಿನ ಕಾಲದಲ್ಲಿ ಕಿತ್ತಿರೋದು ನೋಡಿ. ನೋಡಿ ಏನಿಲ್ಲ ಬಾಳೆಹಣ್ಣು ಗಿಳೆಹಣ್ಣು ಉಳಿದು ಎಲ್ಲ ಖಾಲಿ. ತಲೆ ಆರಿಸು, ತಲೆ ಏನು ಆರಿಸು ಒಂದಿಷ್ಟು.
ಇಬ್ರು ಸೇಮ್ ಇದಾರಲ್ವಾ ಗೈಸ್? ಯಾಕೆ ಬೇಕಾ ಮಗ? ಇಬ್ರು ಹಂಗೆ ಆಡ್ತಾವ್ರೆ. ಕಷ್ಟಪಟ್ಟು ಹೋಗ್ತಾವನೆ. ಮೇಲ್ಗಡೆ ಬಂದೆ. ಓವರ್ ಟು ಚೇತಸ್ ಗೌಡ. ಇದೇ ಮೇಲ್ಗಡೆ ಬಸವಣ್ಣ ಇರೋದು. ಇದು ಬಸವಣ್ಣ ನಿನ್ ಇಲ್ಲಿಂದ ಇನ್ನೊಂದು ಸ್ವಲ್ಪ ದೂರ ಅಷ್ಟೇ ಇರೋದು. ಅದನ್ನ ಹತ್ತನ ನೋಡಿ ಹಿಂಗಿದೆ ಮೇಲ್ಗಡೆ. ಮತ್ತೆ ಗೈಸ್ ನೋಡಿ ಈ ಬಸವಣ್ಣನ ಹತ್ರದಿಂದ ನೋಡಿದರೆ ಈ ಥರ ಕಾಣಿಸುತ್ತೆ. ಪಾಯಿಂಟ್ ಆಫ್ ವ್ಯೂ, ಬಸವಣ್ಣನ ಪಾಯಿಂಟ್ ಆಫ್ ವ್ಯೂ. ಇಲ್ಲಿ ಯಾರು ಬರ್ತಾರೆ ಅವರು ಈ ಥರ ಎಲ್ಲ ಬಾಟಲೆಲ್ಲ ಎಸೆಯೋಕೆ ಹೋಗ್ಬಿಡಿ. ಎಲ್ಲ ಸುಮಾರು ಜನ ಎಲ್ಲ ಇಲ್ಲೇ ಎಸ್ತೋಗವ್ರೆ. ಅದನ್ನು ಕ್ಯಾರಿ ಮಾಡಿ ತಗೊಂಡೋಗಿ ಬೇರೆ ಎಲ್ಲಾದರೂ ಇದು ಮಾಡಿ ಡಂಪ್ ಮಾಡಿ. ನೋಡಿ ಇದೆಲ್ಲ ಇದೆ, ಕಸ ಎಲ್ಲ ಬಿಸಾಕಿದ್ದಾರೆ. ಇವಾಗ ಬಸವಣ್ಣನೆಲ್ಲ ನೋಡ್ಕೊಂಡಾಯ್ತು. ಇವಾಗ ಇನ್ನೊಂದು ಸ್ವಲ್ಪ ದೂರ ಮೇಲ್ಗಡೆ ಇದೆ, ಆ ದೇವಸ್ಥಾನ ಎಲ್ಲ ನೋಡ್ಕೊಂಡು ಹೊರಡೋಣ. ನೋಡಿ ಇಲ್ಲಿ ಬೋರ್ಡ್ ಹಾಕವ್ರೆ, ಸ್ವಚ್ಛತೆ ಕಾಪ್. ಇದೇ ಲಾಸ್ಟ್ ವ್ಯೂ ಪಾಯಿಂಟು. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್. ಇಲ್ಲಿ ಮಠ ಬಂದೆ ಆಲ್ಮೋಸ್ಟ್ ಸ್ವರ್ಗಕ್ಕೆ ಬಂದಂಗೆ. ಇಲ್ಲಿಂದ ಬಿದ್ದೆ ಪೂರಾ ಸ್ವರ್ಗಕ್ಕೆ ಸೇರ್ತೀರಾ? ಅಲ್ಲ ಅಲ್ಲ ಅಲ್ಲ, ಅದು ಡಿಪೆಂಡ್ ಆಗತ್ತ ನೀವು ಯಾವ ರೀತಿ ಬೀಳ್ತೀರಾ ಅಂತ ಡಿಪೆಂಡ್ ಆಗುತ್ತೆ. ಅಲ್ಲದೆ ಏನ್ ಮಾಡಿದಾನ ಕೆಲ್ಸಗಳು. ವಾಟ್ ಯು ಡಿಡ್ ಕರ್ಮ ದ್ಯಾಟ್ ಗೈಸ್ ನೋಡಿ ಫೈನಲಿ ಮೇಲ್ಗಡೆ ಪೀಕ್ ವ್ಯೂ ಪಾಯಿಂಟಿಗೆ ಬಂದಿದೀವಿ. ಬಂದ್ರೆ ಇಲ್ಲಿ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಕಾಣಿಸುತ್ತೆ. ಆದರೆ ಕ್ಲೋಸ್ ಆಗಿದೆ ಅಂದ್ರೂ ದೇವ್ರು ಕಾಣುತ್ತೆ. ನೋಡ್ಕೊಳ್ಳಿ. ಫುಲ್ ಎಂಜಾಯ್ ಇಲ್ಲೇ ಮಾಡಿದ್ದೆ. ಫುಲ್ ಎಂಜಾಯ್ ಮಾಡಿದ್ವಿ ಲಾಸ್ಟ್ ಟೈಮ್ ಬಂದು. ವಾ, ಸಾಂಗ್ ಬರ್ತಿರ್ಲಿಲ್ಲ. ಕರೆಕ್ಟ್ ನಮಸ್ಕಾರ ಮಾಡ್ಬಾರ್ದು ಸಾಂಗ್ ಬಂತು. ದೇವಸ್ಥಾನ ಇದು ಗಿರಿ ಗಂಗಾಧರೇಶ್ವರ ಅಂತ. ಒಳಗಡೆ ಫೋಟೋ ವಿಡಿಯೋ ಏನೂ ಮಾಡಂಗಿಲ್ವಂತೆ. ಅದಕ್ಕೋಸ್ಕರ ಇಲ್ಲೇ ಹೊರಗಡೆನೇ ನಿಂತ್ಕೊಂಡು ಹೇಳ್ತಾ ಇದ್ದೀನಿ. ಒಳಗಡೆ ರೂಲ್ಸ್ನ ಫಾಲೋ ಮಾಡಬೇಕು. ಅದಕ್ಕೋಸ್ಕರ ಒಳಗಡೆ ವಿಡಿಯೋ ಫೋಟೋ ಏನೂ ಮಾಡ್ತಿಲ್ಲ. ಈ ದೇವರ ಹೆಸರು ಬಂದು ಗಿರಿ ಗಂಗಾಧರೇಶ್ವರ ಅಂತ. ಇಲ್ಲೇ ನೋಡ್ಕೊಂಡು ತಗೊಂಡೋಗ್ಬೇಕಂತೆ. ಹೊಡಿತಿದ್ದಾರೆ. ವೀರೇಶ್ ಆಗ್ತಾ ಇಲ್ಲ, ವೀರೇಶನ್ ಕೈಯಲ್ಲಿ. ಗಿರಿ ಗಂಗಾಧರೇಶ್ವರ ಈ ಕಡೆ ಇರೋದು ವೀರಭದ್ರೇಶ್ವರ. ಮೇಲ್ಗಡೆ ಇವೆರಡೇ ದೇವರು ಇರೋದು. ಇನ್ನು ಕೆಳಗಡೆ ಗಂಗಾಧರೇಶ್ವರ, ಸುಮಾರು ದೇವ್ರುಗಳು ಕೆಳಗಡೆ ಬರ್ತವೆ. ಈ ಶಿವಗಂಗೆ ಕ್ಷೇತ್ರನ ದಕ್ಷಿಣ ಕಾಶಿ ಅಂತಾನೂ ಕರೀತಾರೆ. ಮತ್ತು ಇಲ್ಲಿ ಇದೇ ಲಾಸ್ಟ್ ವ್ಯೂ ಪಾಯಿಂಟು. ಇಲ್ಲಿಂದ ನೋಡಿದರೆ ಸಖತ್ತಾಗಿರುತ್ತೆ. ಮತ್ತು ಇಲ್ಲಿ ಇನ್ನೊಂದು ವಿಶೇಷತೆ ಏನು ಅಂದರೆ ಗೈಸ್, ಈ ಬೆಟ್ಟದ ತುದಿಯಿಂದ ಕೆಳಗಡೆವರೆಗೂ ನೀರು ಹರಿಯುತ್ತಂತೆ. ನನಗೂ ಗೊತ್ತಿಲ್ಲ, ಅಲ್ಲಿ ಕೆಳಗಡೆ ಒಬ್ರು ಹೇಳಿದರು. ಅದನ್ನು ಮದುವೆಗೆ ಧಾರೆಗೋಸ್ಕರ ಯೂಸ್ ಅಂದರೆ ಧಾರೆ ಎರಿಯೋಕ್ಕೆ ನೀರನ್ನ ಇದು ಮಾಡ್ತಾರಂತೆ. ಇವಾಗ ಪೂಜೆ ಎಲ್ಲ ಮುಗೀತು. ಪೂಜೆ ಮುಗಿದಿರೋದ್ರಿಂದ ಪ್ರಸಾದ ತಿಂತಾಯಿದ್ದೀವಿ. ಇನ್ನೊಬ್ರು ಇವಾಗ ಜಾಯ್ನ್ ಆಗಿದ್ದಾರೆ ನೋಡಿ. ದರೋಡೆ ಮಾಡ್ತಾವ್ರೆ ನಮ್ಮ ಬ್ಯಾಗ್ನ. ನನ್ನ ಬ್ಯಾಗಲ್ಲಿ ಏನೇನು ಬಿಡ್ರಲ್ಲ, ಒಂದಾದ್ರು ಕಾಯಿ ಬಿಡ್ರ. ಅಜ್ಜಿಯಿಂದ ಬಿಡುವಲ್ಲ. ಕಂಬ ಇದಾವೆ ಇಲ್ಲಿ, ಆ ಕಂಬ ನೋಡ್ಕೊಂಬರೋಣ ಹೋಗಿ. ಅದೇ ಲಾಸ್ಟು ಅಲ್ಲಿ ಇರೋದು. ನಿಮ್ಮ ನೆಚ್ಚಿನ ಯೂಟ್ಯೂಬರ್, ನಿಮ್ಮ ಮೆಚ್ಚಿನ ಯೂಟ್ಯೂಬರ್ ಏನಾದರೂ ಅನ್ಕೊಳ್ಳಿ ಗಾಯ್ಸ್. ಸ್ವಲ್ಪ ಕನ್ನಡ, ಬೆಂಗಳೂರು ಕನ್ನಡ ನಮಗೆ ಪ್ರಾಬ್ಲಮ್ಮು. ಯಾಕಂದ್ರೆ ಸ್ವಲ್ಪ ಉತ್ತರ ಕನ್ನಡದವರು. ನಮ್ಮ ಕನ್ನಡದ ಮಾತಾಡ್ರೆ ನಿಮಗೆ ಯಾರಿಗೂ ಏನೋ ಗೊತ್ತಾಗಲ್ಲ. ಯಾರಾದ್ರೂ ಉತ್ತರ ಕರ್ನಾಟಕದವ್ರು ಇದ್ರೆ ಕಮೆಂಟ್ ಮಾಡಿ. ಓವರ್ ಟು ಯೂಟ್ಯೂಬರ್ ಚೇತಸ್ ಗೌಡ. ನೋಡಿ ಇಲ್ಲೇ ಪಾದರಕ್ಷೆ ಇಲ್ಲೇ ಬಿಡಿ ಅಂತ ಬರ್ದವ್ರೆ. ಅದಕ್ಕೆ ನಾವು ಪಾದರಕ್ಷೆನ ಮೇಲ್ಗಡೆಗೆ ಹಾಕೊಂಡೇ ಬಂದಿಲ್ಲ. ಇಲ್ಲಿ ಎರಡು ಕಂಬ ಇದಾವೆ. ಈ ಕಂಬನ ಏನಂತಾರೆ ಅಂದ್ರೆ
ಅಲ್ಲಿ ಮೇಲೆ ಹೋಗಿ ಕಾಯಿನ್ ಹೋಗಿಬೇಕು ಹಾ ಅನ್ಕೊಂಡಿದ್ದಾಗತ್ತ. ಯಾರು ಹೇಳಿದ್ದು? ಲಾಸ್ಟ್ ಟೈಮ್ ನಾವು ಬಂದಾಗ ನಾವು ಟ್ರೈ ಮಾಡಿದ್ವಿ ಅನ್ಕೊಂಡಿದ್ವಿ, ಆದ್ರೆ ಆಗಿಲ್ಲ ಅದು. ಈಗ ಗೈಸ್ ಈ ಕಂಬನ ಏನಂತಾರೆ ಅಂದ್ರೆ ಇದನ್ನ ಗರುಡ್ ಕಂಬ ಅಂತ ಅಂತಾರೆ. ನೋಡಿ 2 ಕಂಬ ಇದಾವೆ ಇಲ್ಲಿ. ಇದೇ ಲಾಸ್ಟ್. ಇದು ಫುಲ್ ಇಂಟೆಂಟ್ ಅಲ್ಲಿ ಕಾಣ್ತಿರೋನು ನಮ್ ಚನ್ನಬಸವಣ್ಣ. ಸ್ಪಿರಿಟ್ ಗಾಯ್ ಅಂದ್ರೆ ಇವ್ ನಮ್ ಟೀಮ್ ಇವನೇ ಫುಲ್ ಫೀಲಿಂಗ್ ಅಲ್ಲಿ. ಚನ್ನಬಾಯ್ ಸ್ವಲ್ಪ ನಾಚಿಕೆ ಸ್ಪಿರಿಟ್ ಏನಂದ್ರೆ ವಿಡಿಯೋ ಕೊನೆಯಲ್ಲಿ ಹೇಳ್ತೀವಿ, ವೇಟ್ ಮಾಡಿ. ಪೀಕ್ ವ್ಯೂ ಪಾಯಿಂಟ್ ಬಂದಿದ್ವಲ್ಲ, ಇವಾಗ ಎಲ್ಲರಿಗೂ ಒಂದು ಜೋಶ್ ಇದೆ. ಅದಕ್ಕೋಸ್ಕರ ಇವಾಗ ನೋಡಿ ಹೆಂಗೆ. ಓ ಅಮ್ಮ, ಇವಾಗ ಎಲ್ಲ ನೋಡಾಯ್ತು. ಇವಾಗ ಇವ್ರು ಬಂದಿರೋದಕ್ಕೆ ಯಾವ ತರ ಇದೆ ಎಕ್ಸ್ಪೀರಿಯನ್ಸ್ ಅಂತ ಒಂದ್ಸತಿ ಕೇಳೋಣ. ಮಚ್ಚ ಹೆಂಗೈತೆ ಎಕ್ಸ್ಪೀರಿಯನ್ಸ್ ಹಚ್ಚಿರೋ? ಬಹಳ ಚೆನ್ನಾಗೈತೆ, ಸ್ವರ್ಗ ಕಂಡಂಗ ಆಗುತ್ತೆ ಆಲ್ಮೋಸ್ಟ್. ನಂದಿ ಪ್ಲೇಸ್ ಇದು. ನಂದಿ ಹಿಲ್ಸ್ಗಿಂತ ಯಾವ್ದು ವಯನಾಡು ಎಲ್ಲ ಹೋಗೋಕ್ಕಿಂತ ಮುಂಚೆ ನಮ್ಮ ಕರ್ನಾಟಕ ಎಕ್ಸ್ಪ್ಲೋರ್ ಮಾಡಿ. ವಯನಾಡ ಬಗ್ಗೆ ಪ್ರೇಮ ಮಾಡ್ರಿ, ಆಮೇಲೆ ಕರ್ನಾಟಕ ಬಗ್ಗೆ ಇದು ಸ್ಪಿರಿಟ್ ಆಫ್ ದಿ ಮ್ಯಾನ್. ಸ್ಪಿರಿಟ್ ಅನ್ನೋದು ಸ್ಪಿರಿಟ್ ಮೆನ್ಷನ್. ಮಾತ್ರ ವ್ಯೂ ನೋಡೋದಕ್ಕೂ ಅಷ್ಟೇ ಚೆನ್ನಾಗಿದೆ, ಸಖತ್ತಾಗಿದೆ ಮಾತ್ರ. ಸ್ವರ್ಗ ಅನ್ಬೋದು, ಅಷ್ಟು ಶಿವಗಂಗೆ ಬೆಟ್ಟ ನೋಡೋದಕ್ಕೆ ಚೆನ್ನಾಗಿದೆ. ಇದು ಶಿವಗಂಗೆ ಬೆಟ್ಟ ಎಲ್ಲಿ ಇರೋದು ಅಂತ ಅಂದ್ರೆ ಇದು ದಾಬಸ್ಪೇಟೆ ಅಂತ ಒಂದು ಊರಲ್ಲಿ ಐತೆ. ಇದು ಬೆಂಗಳೂರಿಂದ 55 ಕಿಲೋಮೀಟರ್, ಹಾಗೆ ತುಮಕೂರಿಂದ 25 ಕಿಲೋಮೀಟರ್ ದೂರದಲ್ಲಿ ಐತೆ. ಮತ್ತೆ ಇದು ಬೆಂಗಳೂರು ಮತ್ತೆ ಪುಣೆ ಹೈವೇ ಇಂದ ಒಂದು 6 ಕಿಲೋಮೀಟರ್ ಆಗ್ಬೋದು. ಇದು ಶಿವಗಂಗೆ, ಇದನ್ನ ದಕ್ಷಿಣ ಕಾಶಿ ಅಂತಾನು ಕರೀತಾರೆ. ಇಲ್ಲಿ ಯಾರು ವಿಸಿಟ್ ಮಾಡಿಲ್ಲ ಅವ್ರು ಒಂದ್ಸತಿ ವಿಸಿಟ್ ಮಾಡಿ ನೋಡಿ ಯಾವ ತರ ಇದೆ ಅಂತ. ಅಂದ್ರೆ ಇಲ್ಲಿ ಬರೋರು ಹುಷಾರಾಗಿ ಬೆಟ್ಟ ಹತ್ಬೇಕು ಮತ್ತೆ ಇಳಿಬೇಕು. ಇಲ್ಲಿ ಕಡಿದಾದ ಜಾಗ ಐತೆ, ಅಂದ್ರೆ ಕಲ್ ಮೇಲೆ ಹತ್ಬೇಕು. ಅಂದ್ರೆ ವಯಸ್ಸಾದವರು ಸುಮಾರು ಜನ ಹತ್ತಾರೆ, ವಯಸ್ಸಾದವರು ಹತ್ತುತ್ತಾರೆ, ಮತ್ತೆ ಎಲ್ಲರೂ ಹತ್ತುತ್ತಾರೆ. ಬಟ್ ಆದ್ರೆ ಹುಷಾರಾಗಿ ಹತ್ಬೇಕು. ಇಲ್ಲಿ ಫುಲ್ ಎಲ್ಲ ಕಲ್ಲಿನ ಮೇಲೆ ಹತ್ತೋದು. ಅದಕ್ಕೋಸ್ಕರ ಅಟೆಂಪ್ಟ್ ಮಾಡಿರೋದು, 3ನೇ ಅಟೆಂಪ್ಟ್ ಮಾಡಿ ಎಲ್ಲಾನು ಕಿತ್ಕೊಂಡು ತಿಂತಾವೆ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಇದೆಲ್ಲ ನೋಡಿ ಎಷ್ಟೊಂದು ವೇಸ್ಟ್ ಮಾಡ್ತಾ ಇದ್ದೆ ನೋಡಿ ಹಿಂಗೆ. ಪುರಿ ಎಲ್ಲ ವೇಸ್ಟ್ ಆಗೋಯ್ತು ಗೈಸ್. ಇವಾಗ ಏನು ತಿನ್ನೋ ಆಸೆನೇ ಇಲ್ಲ. ಅವನು ತಿನ್ನಂಗಿಲ್ಲ, ನಮ್ಮನ್ನು ತಿನ್ನಂಗ್ ಬಿಡಂಗಿಲ್ಲ. ಗೈಸ್ ನಾವ್ ಏನ್ ಅನ್ಕೊಂಡಿದ್ವಿ ಗೊತ್ತಾ, ಮೇಲ್ಗಡೆ ಹೋಗಿ ಎಲ್ಲ ಆರಾಮಾಗಿ ಕುತ್ಕೊಂಡು ತಿನ್ನೋಣ ಮಾತಾಡ್ಕೊಂಡು ಅಂತ ಅನ್ಕೊಂಡಿದ್ವಿ. ಆದ್ರೆ ಇಲ್ಲಿ ಬ್ಯಾಗ್ ಇಟ್ಟೋಗಿ ಎಲ್ಲ ತಿಂತಾ ಇದೆ ನೋಡಿ. ನೋಡಿ ಅಣ್ಣವ್ರು ತಿಂತವ್ರೆ. ನಮ್ಮ ಆಸೆ ಎಲ್ಲನೂ ನುಚ್ಚು ನೂರು ಮಾಡ್ಬಿಟ್ಟು ಗೈಸ್ ಏನ್ ಗೊತ್ತಾ, ಅಲ್ಲಿ ಚನ್ನಬಸ್ ಒಂದು ಅದು ಖರ್ಚಿಫ್ ಇದೆ. ಇನ್ನೊಂದ್ ಸ್ವಲ್ಪ ಗೈಸ್ ಒಂದು ವಸ್ತ್ರ ತಂದಿದ್ದ, ಅದು ಕೆಳಗ್ ಬಿದ್ದೋಗ್ಬಿಡ್ತು. ಅದಕ್ಕೋಸ್ಕರ ಅಳ್ತಾವನೆ. ಗೈಸ್ ಎಲ್ಲ ಖಾಲಿ ಮಾಡ್ತೇವೆ ಅಂತ ಇವಾಗ ಬಿಸ್ಕೆಟ್ ಎಲ್ಲ ನಮಗೆ ಮಂಗಗಳಿಂದ ಎತ್ಕೊಟ್ಟಿದ್ದು ಇವರೇ ನೋಡಿ. ಇವರೇ ಎಸ್ಕೊಟ್ಟಿದ್ದು ನೋಡಿ. ನೋಡಿ 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 ಅಣ್ಣ ಬದೈತೆ, ಅಣ್ಣ ಬದೈತೆ. ಕರಪ್ಪ ಅಟ್ಯಾಕ್. ನಂಗೊಂದು ಬಿಸ್ಕೆಟ್ ಕೊಡ್ರ. ನೀನು ನಾಯಿನ ಅಡಿಪಟ ಪಡ್ತಿದ್ದೀನಿ. ಮಾತ್ರ ಮಸ್ತ್ ಆಗೈತೆ ಗೈಸ್ ನೋಡೋದಕ್ಕೆಲ್ಲ. ಅಂದ್ರೆ ಇಲ್ಲಿ ಏನ್ ಗೊತ್ತಾ ಗೈಸ್, ಕಾಟ ಅಂದ್ರೆ ಇಲ್ಲಿ ಮಂಗಗಳ ಕಾಟ. ನಾವ್ ಏನೇ ಬ್ಯಾಗ್ ಹಿಡಿದ್ರು ಅದೇ ಕಿತ್ಕೊಂಡು ಹೋಗುತ್ತೆ.
ಅದೇ ಜಿಪ್ ಓಪನ್ ಮಾಡಿ ಎಲ್ಲ ತಿನ್ನುತ್ತೆ. ಬ್ಯಾಗಲ್ಲಿ ಏನು ಇಟ್ಟಿದ್ರು ಬಿಡಲ್ಲ. ಇವಾಗ ಚಳಿ ಆಗ್ತಾ ಇದೆ ಗೈಸ್, ಮೇಲ್ಗಡೆ ಇದೀವಿ. ಫೈನಲಿ ವ್ಯೂ ಪಾಯಿಂಟ್ ಎಲ್ಲ ನೋಡ್ಕೊಂಡು ಫುಲ್ ಎಂಜಾಯ್ ಮಾಡ್ಕೊಂಡು ಇವಾಗ ಹೋಗ್ತಾ ಇದೀವಿ. ಇವಾಗೆಲ್ಲ ಹೊರಡ್ತಾ ಇದೀವಿ ಶಿವಗಂಗೆಗೆ. ಒಂದ್ಸತಿ ಗೈಸ್ ಈ ವಿಡಿಯೋ ಯಾರು ನೋಡ್ತಾ ಇದೀರಾ, ಯಾರಿಗಾದ್ರೂ ವಿಸಿಟ್ ಮಾಡ್ಬೇಕು ಅನ್ಸಿದ್ರೆ ವಿಸಿಟ್ ಮಾಡಿ. ಸಖತ್ತಾಗಿದೆ ಮಾತ್ರ. ಇದು ಇವಂದ ಖರ್ಚಿಪ್ ತಗೊಂಡೋಯ್ತು, ಅದಕ್ಕೋಸ್ಕರ ಅವಾಗ್ಲಿಂದ ಫುಲ್ ಬೇಜಾರಾಗಿದ್ದಾನೆ. ಬಾಳ ಹೇಳಕ್ ಆಗ್ತಾ ಇಲ್ಲ ಅಂತವ್ರೆ. ಇವಾಗ ಇಲ್ಲಿದಾನಲ್ಲ, ಇವನಿಗೆ ಈ ಬೆಟ್ಟದ ಮೇಲಿಂದ ಒಂದ್ ಸಾಂಗ್ ಹೇಳ್ಬೇಕು ಅಂತ ಆಸೆನಂತೆ. ಅದಕ್ಕೋಸ್ಕರ ಸಾಂಗ್ ಆಗ್ತಾವ್ರೆ ಅಂತ ಗೊತ್ತಿಲ್ಲ, ನೋಡಿ ಹೆಂಗೆ. ಮನದಲ್ಲಿ ನೋಡುವ ಆಸೆಯು ತುಂಬಿದೆ ನನ್ನಲ್ಲಿ ಇವನಲ್ಲಿ. ತುಂಬಿದೆ. ಸಿಕ್ಕ ಹೊಸ ಫ್ರೆಂಡ್ ತೋರ್ಸೋ. ಹೊಸ ಫ್ರೆಂಡ್ ಚಾರ್ಲಿ ಅಂತ ಬರ್ತಾನಲ್ಲ ಅವನು. ಬೆಟ್ಟದ ತುದಿಗೆ ಬಂದ್ವಿ. ಬೆಟ್ಟದ ತುದಿಯಿಂದ ವ್ಯೂ ಪಾಯಿಂಟ್ ಎಲ್ಲ ನೋಡಿದ್ವಿ, ಚೆನ್ನಾಗಿತ್ತು. ಇವಾಗ ಎಲ್ಲರೂ ಹೊರಡ್ತಾ ಇದ್ದೀವಿ. ಮತ್ತು ಇನ್ನೊಂದು, ಯಾರು ಆಡಿಯನ್ಸ್ ನೋಡ್ತಾ ಇದ್ದೀರಾ, ವಿಸಿಟ್ ಮಾಡೋದಾದ್ರೆ ಒಂದ್ಸತಿ ವಿಸಿಟ್ ಮಾಡಿ, ಚೆನ್ನಾಗಿದೆ. ಬಟ್ ಅಂದರೆ ಹುಷಾರಾಗಿ ಹತ್ತಬೇಕು. ಅಂದರೆ ಮಳೆಗಾಲ ಟೈಮಲ್ಲಿ ಕಲ್ ಮೇಲೆ ಹತ್ತೋದ್ರಿಂದ ಒಂದು ಸ್ವಲ್ಪ ಜಾರುತ್ತೆ. ಅಂದರೂ ನಾವು ಹುಷಾರಾಗಿ ಹತ್ಬಿಟ್ಟು ಬಂದಿದ್ದೀವಿ. ಬೇಸಿಗೆಗಾಲದಲ್ಲಿ ಬಂದರೆ ಏನು ಅಷ್ಟೇನು ಇದಾಗಲ್ಲ. ಬಟ್ ಅಂದ್ರೂ ಆಡಿಯನ್ಸ್ ಯಾರಾದರೂ ಬರೋರು ಹುಷಾರಾಗಿ ಹತ್ಬೇಕು ಬೆಟ್ಟನ. ನೋಡೋಕೆ ಮಾತ್ರ ಚೆನ್ನಾಗಿದೆ, ಒಂದ್ಸತಿ ವಿಸಿಟ್ ಮಾಡಿ ಅಂತ ಹೇಳ್ತಾ. ನೋಡಿಲ್ಲಿ ಅಲ್ಲಿ ಚೆನ್ನವನರಲ್ಲ ಅವ ಚೆನ್ನವನ ಹುಡುಗಿಯರ್ನ ಲವ್ ಮಾಡಕತ್ತಾನ. ಹೋಗಿ ಹೇಳ್ಬಿಡ್ಬೇಕು, ಏನ್ ಅನ್ಬೇಕಳ, ಐ ಲವ್ ಯು ಅನ್ಬೇಕು. ನಡಿ ನಡಿ ಓಡು 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 ನಡಿ ಓಡು 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 ಓಡು. ಹಂಗ ಕೂಗೇಳ ಕೂಗೇಳ ಹೇಳ ಹೇಳ. ಹಿಂಗ ಇನ್ನೊಂದ್ ಸ್ವಲ್ಪ ಅಲ್ಲಿ ಅಲ್ಲಿ ಆ ಕಡೆ ಬರ, ಆ ಕಡೆ ಆ ಕಡೆ ಆ ಕಡೆ. ಐ ಲವ್ ಯು ಒಪ್ಪಿಕೊಂಡಲ್ವ ಅಲ್ಲ ಮನೇಲೆಲ್ಲ ತೋರಿಸ್ತೀನಿ ನೋಡ. ನಾನು ಮನೇಲೆಲ್ಲ ತೋರಿಸ್ಬೇಕು ಅನ್ಕೊಂಡಿದ್ದೀನಿ. ಕಮ್ಮಿ ನೋಡಿ ಇವನ ಇಲ್ಲ ಇವನ ಇಲ್ಲ. ಇದೆಲ್ಲ ಆಗ್ಬೇಡ. ಯಾವ್ದೋ ಸಣ್ಣ ಬರ್ಲಿ ಹೋಗೋಣ. ಅದು ಪಾಪ ಅದೇ ಹಾಕ್ಮು. ಯಾರು ನೀನು ಪರಿವಳ, ಯಾರು ನೀನು ಈ ಒಂದೇ ಪರಿವಳ ಗೈ. ಮೂರ್ ಪರಿವಳ ಎಲ್ಲ ಹಾಕ್ತಿದ್ದೆ ಅಣ್ಣ. ನನ್ನ ಮನೇಲಿ ಹೆಂಗ್ ತೋರಿಸ್ಲು ಆಗ್ಬೇಕಾ ಬೇಡ? ಬೇಡ, ಬೇಕಾಗಿಲ್ಲ. ವ್ಯೂಸ್ ಬಂದ್ರೆ ಸಾಕು. ಒಂದ್ ವ್ಯೂ ಏನ್ ಹಾಳು ಮಾಡಲ್ಲ ಅಂದ್ರೆ ನಾವು ಅನ್ಸಬ್ಸ್ಕ್ರೈಬ್ ಮಾಡು. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಮಾಡು. ಈ ವ್ಲಾಗ್ ನಿಮಗೆ ಇಷ್ಟ ಆಗೈತೆ ಅಂತ ಅನ್ಕೊಂಡಿದ್ದೀನಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬೈ, ಸಿ ಯು, ಟೇಕ್ ಕೇರ್.